Hey guys, ಹೇಗಿದ್ದೀರಾ? I hope you're doing absolutely fine. So guys, ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಹೇಳ್ಕೊಡ್ತಾ ಇದ್ದೀನಿ, ವಿಚ್ ಈಸ್ ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ಗಳಿವೆ ಅನ್ನೋದನ್ನು ನೀವು ಆನ್ಲೈನ್ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಬೋದು. ಅಂದರೆ ಒಂದು ಟೆಲಿಕಮ್ಯುನಿಕೇಷನ್ ಮಂತ್ರಾಲಯ ಕಡೆಯಿಂದ ಒಂದು ಹೊಸ ವೆಬ್ಸೈಟ್ ಲಾಂಚ್ ಆಗಿದೆ, ವಿಚ್ ಈಸ್ tapcop.digital.gov.in ಅಂದ್ಬಿಟ್ಟು ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತೀನಿ. ಅದನ್ನೇ ನೀವು ಗೂಗಲಲ್ಲಿ ಮೊಬೈಲಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ದಟ್ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ನೀವು ಸರ್ಚ್ ಮಾಡ್ಬೋದು ಅಂದ್ಬಿಟ್ಟು. ಸೊ ದಟ್ ನಿಮ್ಮ ನಂಬರ್ ಹಾಕಿ ಟೆಸ್ಟ್ ಮಾಡಿದರೆ ಲೈಕ್ ನಿಮ್ಮ ಹೆಸರಲ್ಲಿ ನಿಮ್ಮ ಐ ಡಿ ಮೇಲೆ ಎಷ್ಟೆಲ್ಲ ಸಿಮ್ಗಳು ವರ್ಕ್ ಆಗ್ತಾ ಇದೆ ಅನ್ನೋದನ್ನು ಫುಲ್ ಡೀಟೇಲ್ಸ್ ಅದರಲ್ಲಿ ತೋರಿಸುತ್ತೆ. ಸೊ ದ್ಯಾಟ್ ಅದರಿಂದ ನಿಮಗೆ ಅನ್ಯೂಸಲ್ ಸಿಮ್ಗಳಿದ್ರೆ ಅದನ್ನು ಸ್ಟಾಪ್ ಕೂಡ ಮಾಡ್ಬೋದು ಗೈಸ್. ಓಕೆ, ಸೊ ಇವಾಗ ಸ್ಟಾರ್ಟಿಂಗ್ ಪೊಸಿಷನಲ್ಲಿದೆ, ವಿಚ್ ಈಸ್ ಆಂಧ್ರ ತೆಲಂಗಾಣ ಅಂತ ಮಾತ್ರ ಅದರಲ್ಲಿ ತೋರಿಸ್ತಾ ಇದೆ. ಬಟ್ ನಾನು ಚೆಕ್ ಮಾಡಿದಾಗ ನನ್ನ ಡಾಟಾ ಕೂಡ ಅದರಲ್ಲಿ ತೋರಿಸ್ತು. ಸೊ ದಟ್ ನೀವು ಕೂಡ ಚೆಕ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಓವರ್ ಆಲ್ ಇಂಡಿಯಾ ಕೂಡ ಇದು ವರ್ಕ್ ಆಗುತ್ತೆ, ಬಿಕಾಸ್ ಇಟ್ಸ್ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋ ವೆಬ್ಸೈಟ್ ಗೈಸ್. ಓಕೆ, ಸೊ ದಟ್ ಬನ್ನಿ ಮೊಬೈಲಲ್ಲಿ ಹೋಗ್ಬಿಟ್ಟು ನಿಮಗೆ ಫುಲ್ ತೋರಿಸ್ತೀನಿ ಯಾವ ರೀತಿ ನೀವು ಚೆಕ್ ಮಾಡುವಂಥ ಪ್ರಾಸೆಸ್ ಒಂದು. ಓಕೆ, ನೀವು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಹಾಕಿ ನೋಡಿ, TFAFCOP ಹಾಕಿ ಇಲ್ಲಿ ಡಿಜಿಟಲ್ ತೋರಿಸ್ತಾ ಇರುವ TAFCOP.digital.com.gov.in ಅಂತ ಸರ್ಚ್ ಮಾಡಿ. ನೀವು ಸರ್ಚ್ ಮಾಡಿದ್ರೆ ಇದೇ ಸೇಮ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಇಲ್ಲಿ ನಂಬರ್ ಹಾಕಬೇಕಾಗುತ್ತೆ, ವಿಚ್ ಈಸ್ ನಾನು ಆಲ್ರೆಡಿ ಹಾಕಿದ್ದೀನಿ. ನಿಮ್ಮ ನಂಬರ್ ಹಾಕಿ ಅಂದರೆ ಇವಾಗ ನಿಮ್ಮ ಯೂಸಲ್ಲಿರೋದು ನೀವು ಯಾವ ಯೂಸ್ ಮಾಡ್ತಾಯಿದ್ರೆ ಅದನ್ನೇ ಹಾಕಿ, ಯಾಕಂದರೆ ಅದಕ್ಕೆ OTP ಬರುತ್ತೆ. ಸೊ ಆ OTP ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಅದು ಹಾಕಾದ್ಮೇಲೆ ನಿಮಗೆ ಜಸ್ಟ್ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೊಂದು OTP ಬರುತ್ತೆ ಇದಕ್ಕೆ. ಸೊ OTPನ ಬಂತು ನನಗೆ ಇಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡೋಣ. ಓಕೆ, ಸೊ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಾದ್ಮೇಲೆ ನಿಮಗೆ ವ್ಯಾಲಿಡೇಟ್ ಮೇಲೆ ಕೆಳಗಡೆ ಕ್ಲಿಕ್ ಮಾಡಿ. ವ್ಯಾಲಿಡೇಟ್ ತೋರಿಸ್ತಾ ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ 2 ನಂಬರ್ ಈ ನಂಬರ್ ಮೇಲೆ ಅಂದರೆ ನನ್ನ ID ಮೇಲೆ 2 ನಂಬರ್ ವರ್ಕ್ ಆಗ್ತಾಯಿದೆ. ಸೊ ಆಧಾರ್ ಕಾರ್ಡಿಂದ ತೊಗೊಂಡಿರೋದಲ್ವ, ಆಧಾರ್ ಕಾರ್ಡಿಂದ ನೀವು ಎಷ್ಟು ತೊಗೊಂಡಿರ್ತೀರೋ ಅದರ ಫುಲ್ ಡೀಟೇಲ್ಸ್ ಇದರಲ್ಲಿ ತೋರಿಸುತ್ತೆ. ಇದರಲ್ಲಿ ನೋಡ್ಬೋದು ನೀವು, ಫಸ್ಟ್ ಒಂದಿದೆ, ಸೆಕೆಂಡ್ ಒಂದಿದೆ. ಲೈಕ್ ನಾನು ಒಂದಕ್ಕೆ ಚೆಕ್ ಮಾಡಿರೋದು, ಬಟ್ ಇದರಲ್ಲಿ ಲಿಸ್ಟ್ ಆಫ್ ಮೊಬೈಲ್ ನಂಬರ್ಸ್ ಎಷ್ಟಿದ್ದಾರೆ ಯುವರ್ IDs ಅಂದರೆ ನಿಮ್ಮ ID ಮೇಲೆ ಎಷ್ಟು ಇರುತ್ತೆ. ಲೈಕ್ ಆಧಾರ್ ಆಗಿರ್ಬೋದು, ನೀವು ಯಾವ ಐಡಿಯಿಂದ ತೊಗೊಂಡಿರ್ತಾರೆ, ಯಾವ ಐಡಿಯಿಂದ ಬೇರೆ ಅವ್ರು ಯಾರು ಕೊಡಿಸಿರ್ತೀರ. ಸೊ ಫುಲ್ ಡೀಟೇಲ್ಸ್ ಇದರಲ್ಲಿ ತೋರಿಸುತ್ತೆ. ಸೊ ಈ ರೀತಿಯಾಗಿ ನೀವು ಇದನ್ನು ಚೆಕ್ ಮಾಡಿ ತೊಗೋಬೋದು. ಸೊ ಅದ್ರ ಜೊತೆಗೇ ಕೆಳಗಡೆ ಇಲ್ಲಿ ನಿಮಗೆ ಅನ್ವಾಂಟೆಡ್ ಇದ್ದರೆ ನೀವು ಈ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ಸೆಲೆಕ್ಟ್ ಮಾಡಿ ಅದು ಕೆಳಗಡೆ ನೀವು ರಿಪೋರ್ಟ್ ಅಂತ ಬರುತ್ತಲ್ಲ, ಸೊ ಅದ್ರ ಮೇಲೆ ರಿಪೋರ್ಟ್ ಕೂಡ ಮಾಡ್ಬೋದು ಗೈಸ್. ಓಕೆ, ಸೊ ಈ ರೀತಿಯಾಗಿ ನಿಮ್ಮ ಹೆಸರ ಮೇಲೆ ಎಷ್ಟಿದೆ ಸಿಮ್ ಕಾರ್ಡ್ ಅನ್ನೋದನ್ನು ಈಸಿಯಾಗಿ ಚೆಕ್ ಮಾಡ್ಬೋದು.